ನಾನು ನಮ್ಮ 63 ಶಾಸಕರಲ್ಲಿ ನಾನು ತಮ್ಮ ಮುಖೇನ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಕಾಂಗ್ರೆಸ್ ಪಕ್ಷ ಏನು ಅಡ್ಡ ಮತದಾನದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ತೇಲ್ಬಿಡ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಅದನ್ನ ನಮ್ಮ ಶಾಸಕರುಗಳು ಕೂಡ ಬೇಸರ ಆಗಿದ್ದಾರೆ. ಅಷ್ಟೇ ಅಲ್ಲ, ಶಾಸಕಗಳ ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನು ಕೂಡ ಅವಮಾನ ಮಾಡಿಕೊಡ್ತಕ್ಕಂಥ ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ನಿನ್ನೆ ಹರಿಹರದ BP ಹರೀಶ್ ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೆ. ನಮ್ಮ ಬಗ್ಗೆನೇ ನಮ್ಗೆ ಅನುಮಾನ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತ್ಯ. ಯಾರು ಇವತ್ತು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ, ಖಂಡಿತ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸತ್ಯ ಇಂದಲ್ಲ ನಾಳೆ ಹೊರಗೆ ಬರಲೇಬೇಕಾಗ್ತದೆ, ಬಂದೇ ಬರುತ್ತದೆ. ಆದರೆ ವಿಜಯೇಂದ್ರರು ಕೂಡ ಅವ್ರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ಮಿಲಾವಟ್ ಮಾಡಿಕೊಂಡು ಅಡ್ಡ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಈ ಶಾಸಕಗಳು ಏನು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೋ ನಾನು ಕೂಡ ಅದೇ ಮಾಡಿದಂತ ಆಗ್ತದೆ. ಅದೇ ಯಾವುದಕ್ಕೂ ಕೂಡ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತಿಗೆ ಈ ಚರ್ಚೆಗೆ ಇತಿಶ್ರೀ ಆಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬಲವನ್ಪಡಿಸಿ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬಲಿಷ್ಠರಿದ್ರೂ ಪರವಾಗಿಲ್ಲ, ಅವರ ಆರ್ಭಟ ಮತ್ತೊಂದು ಏನೇ ಇದ್ರೂ ಕೂಡ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತದೆ. ಒಳ್ಳೆ ಆಡಳಿತನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆದರೆ ಈಗಿನ ಪರಿಸ್ಥಿತಿ ಮುಂದಿನ 2 ವರ್ಷಗಳ ಕಾಲ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ಹಿರಿಯರ ಆಶೀರ್ವಾದದಿಂದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಸತ್ಯ ಬರಕ್ ಬರುತ್ತೆ ಅಂತಂದ್ರೆ ಯಾವ ರೀತಿ ಇದೆ? ಯಾಕಂದ್ರೆ ಇನ್ನೂ ನಿಮ್ಮ ರಿಪೋರ್ಟ್ ಇನ್ನೂ ಬಂದಿಲ್ಲ. ಯಾವಾಗ ಏನು ಮುಂದಿನ ಹೇಗೆ ಯಾವ ರೀತಿಯಿಂದ ಇದು ಅಡ್ಡಬಡ್ಡ ಗೌಪ್ಯ ಮತದಾನ ಅಲ್ಲ, ಹಾಗಾಗಿ ಯಾವ ರೀತಿಯಿಂದ ಇದು? ಒಂದಂತೂ ಏನೇ ಗೌಪ್ಯ ಮತದಾನ ಆದರೂ ಕೂಡ ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗೇ ಆಗ್ತದೆ. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಎಲ್ಲ ಮಾಹಿತಿಗಳನ್ನು ಅವರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾರ ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ ಅದು ಇಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ವರಿಷ್ಠರು ಕೂಡ ಬಹಳ ಗಂಭೀರ ತೆಗೆದುಕೊಂಡಿದ್ದಾರೆ. ವರದಿ ನಾನು ಮಾತನಾಡ್ತೇನೆ, ಯಾಕೆ ನಾನು CT ರವಿ ಅವ್ರ ಜೊತೆ ಮಾತಾಡೋಕೆ ಸಾಧ್ಯ ಆಗಿಲ್ಲ. ಇವತ್ತು ಬೆಂಗಳೂರು ತಲುಪಿದ ಮೇಲೆ ರವೀಣ ಅವ್ರ ಜೊತೆ ಕೂಡ ಮಾತನಾಡ್ತೇನೆ. ನಾನು ಹೇಳ್ತೇನೆ, ನಾನು ಕಳೆದ 3-4 ದಿನ ದೆಹಲಿಯಲ್ಲಿ ಇದ್ದಂಥ ಕಾರಣ ನನಗೆ ಯಾವುದೇ ವರದಿನ ಕಳಿಸಿಲ್ಲ. ನಾನು ಇವತ್ತು ಮಾತನಾಡ್ತೇನೆ ರವಿ ಅವ್ರ ಜೊತೆ.